ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗೌತಮಿ ಆಚಾರ್ಯ. ನಾನಿವತ್ತು ಥೈರಾಯ್ಡ್ ಗ್ಲ್ಯಾಂಡ್ ಹಾಗೂ ಅದಕ್ಕೆ ಬರುವಂಥ ಹಲವಾರು ಕಾಯಿಲೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ತುಂಬ ಪೇಷಂಟ್ಸ್ ಹೇಳ್ತಾರೆ ನನಗೆ ಥೈರಾಯ್ಡ್ ಇದೆ, ಥೈರಾಯ್ಡ್ ಸಮಸ್ಯೆ ಇದೆ, ಥೈರಾಯ್ಡ್ ಬಂದಿದೆ ಅಂತ ಹೇಳಿ. ಸರಿಯಾದ ಮಾಹಿತಿ ಏನಂತ ಹೇಳಿದರೆ, ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ಒಂದು ಗ್ರಂಥಿ. ಎಲ್ಲ ಮನುಷ್ಯರಲ್ಲಿ ಕೂಡ ಅದಿರುತ್ತೆ. ಕುತ್ತಿಗೆಯ ಮುಂಭಾಗದಲ್ಲಿ ಲೊಕೇಟ್ ಆಗಿರುತ್ತೆ, ಚಿಟ್ಟೆ ಆಕಾರದಲ್ಲಿ ಅಂದರೆ ಬಟರ್ಫ್ಲೈ ಶೇಪಲ್ಲಿ ಇರುತ್ತೆ. ಇದು ನಾರ್ಮಲ್ ಆಗಿ ಬೇಕಾಗುವಂತಹ ಒಂದು ಗ್ರಂಥಿ ದೇಹಕ್ಕೆ, ದೇಹದ ಬೆಳವಣಿಗೆಗೆ, ಅಭಿವೃದ್ಧಿಗೆ, ಹಾಗೆ ಒಳ್ಳೆ ಮೆಟಾಬಾಲಿಸಮ್ ಆಗಬೇಕು ಬಾಡಿಗೆ ಅಂತಂದರೆ ಥೈರಾಯ್ಡ್ ಗ್ಲ್ಯಾಂಡು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಥೈರಾಯ್ಡ್ ಸಮಸ್ಯೆ ಬಂದಾಗ ನಾವು ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿ ವಿಂಗಡಣೆ ಮಾಡ್ತೀವಿ. ಕಾಯಿಲೆ ಅಂತ ಹೇಳಿದ ತಕ್ಷಣವೇ ಹಲವಾರು ರೀತಿ ಕಾಯಿಲೆಗಳು ಬರುತ್ತೆ ಥೈರಾಯ್ಡ್ಗೆ. ಒಂದೇ ರೀತಿ ಸಮಸ್ಯೆ ಇರೋದಿಲ್ಲ. ಗಾಯ್ಟರ್ ಇರ್ಬೋದು, ಹಶಿಮೋಟೋಸ್ ಡಿಸೀಸ್ ಅಂತ ಹೇಳಿ ಕರಿತೀವಿ, ಹುಟ್ಟಿದಾಗಿಂದಾನೇ ಬರುತ್ತೆ ಕೆಲವೊಬ್ಬರಿಗೆ. ಹಾಗೆಯೇ ಕ್ಯಾನ್ಸರ್ ಆಫ್ ದಿ ಥೈರಾಯ್ಡ್ ಗ್ಲ್ಯಾಂಡ್ ಆಗ್ಬೋದು. ಬಟ್ ಅತಿ ಹೆಚ್ಚಾಗಿ ನಾವು ಕಾಣೋದು ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್, ಹಾಗೆ ಗಾಯ್ಟರ್ ಅಂತ ಹೇಳುವಂಥ ಕಾಯಿಲೆಗಳು. ನಮ್ಮ ಮೆದುಳಿನಲ್ಲೇ ಒಂದು ಭಾಗ ಇದೆ, ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳಿ. ಒಂದು ಹುಣಸೆ ಬೀಜದಷ್ಟು ಗಾತ್ರ ಇರ್ಬೋದಷ್ಟೇ. ಅದನ್ನು ನಾವು ಮಾಸ್ಟರ್ ಗ್ಲ್ಯಾಂಡ್ ಆಫ್ ದಿ ಹೋಲ್ ಬಾಡಿ ಅಂತ ಹೇಳಿ ಕರಿತೀವಿ. ಯಾವುದೇ ಗ್ರಂಥಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಈ ಪಿಟ್ಯೂಟರಿ ಗ್ಲ್ಯಾಂಡೇ ಅದಕ್ಕೆ ಮಾಸ್ಟರ್. ಇಲ್ಲಿಂದ ಬರುವಂತಹ ಒಂದು TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳಿ ನಾವು ಕರಿತೀವಿ. ಪಿಟ್ಯೂಟರಿಯ ಮುಂಭಾಗ ಆ್ಯಂಟಿರಿಯರ್ ಪಿಟ್ಯೂಟರಿ ಪಾರ್ಟಿಂದ ರಿಲೀಸ್ ಆಗುವಂಥ TSH ಡೈರೆಕ್ಟ್ಲಿ ಏನು ಮಾಡುತ್ತೆ, ಥೈರಾಯ್ಡ್ ಮೇಲೆ, ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಈ TSH ಅನ್ನೋದು ಒಂದು ಮೆಸೆಂಜರ್ ಇದ್ದ ಹಾಗೆ, ಕೀ ಇದ್ದ ಹಾಗೆ. ಯಾವಾಗ ಈ ಅಂಶ ರಿಲೀಸ್ ಆಗುತ್ತೋ ಬ್ಲಡ್ಡಿಗೆ, ಆಟೋಮೆಟಿಕಲಿ ಥೈರಾಯ್ಡ್ ಗ್ಲ್ಯಾಂಡಿಂದ ದೇಹಕ್ಕೆ ಅವಶ್ಯಕತೆ ಇರುವಂಥ T3 ಹಾಗೂ T4 ಅನ್ನೋ ಅಂಶಗಳು ರಿಲೀಸ್ ಆಗುತ್ತೆ. ಈ TSH ಬರೋದ್ರಿಂದನೇ T3, T4 ರಿಲೀಸ್ ಆಗೋದು. TSH ಲೆವೆಲ್ಲು 0.5 to 5 ಮಿಲಿ ಯೂನಿಟ್ಸ್ ಪರ್ ಲೀಟರ್ ಇರಬೇಕಾಗತ್ತೆ. ಹಾಗೆಯೇ T4 ಲೆವೆಲ್ಲು 77 ಇಂದ 155 ನ್ಯಾನೋ ಮೋಲ್ಸ್ ಪರ್ ಲೀಟರ್ ಇರಬೇಕಾಗತ್ತೆ. ಹಾಗೆಯೇ T3 ಲೆವೆಲ್ಲು 1.2 to 2.8 ನ್ಯಾನೋ ಮೋಲ್ಸ್ ಪರ್ ಲೀಟರ್ ಇರಬೇಕಾಗತ್ತೆ. ಇದಕ್ಕಿಂತ 5ರಷ್ಟು ಅಥವಾ 10ರಷ್ಟು ಹೆಚ್ಚಿಗೆ ಇತ್ತು ಅಂತ ಹೇಳಿದರೆ ನಾವು ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇವಾಗ ಯಾವುದೆಲ್ಲ ಕಾಯಿಲೆಗಳಿಗೆ ಯಾವೆಲ್ಲ ಲಕ್ಷಣಗಳಿರುತ್ತೆ, ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಬರುವಂತಹ ಹಾರ್ಮೋನ್ಸ್ಗಳು ಜಾಸ್ತಿ ಆದರೆ ಯಾವ ಕಾಯಿಲೆ ಬರುತ್ತೆ, ಕಡಿಮೆ ಆದರೆ ಯಾವ ಕಾಯಿಲೆ ಬರುತ್ತೆ, ಒಂದೊಂದನ್ನೇ ನಾನು ತಿಳಿಸ್ತಾ ಹೋಗ್ತೀನಿ. ಇವಾಗ ನಾನು ಮೊದಲಿಗೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿದರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಹೈಪರ್ ಅಂತ ಹೆಸರೇ ಹೇಳೋ ಹಾಗೆ ಓವರ್ ಆ್ಯಕ್ಟಿವ್ ಥೈರಾಯ್ಡ್ ಗ್ಲ್ಯಾಂಡ್. ಯಾವಾಗ ಹೈಪರ್ ಥೈರಾಯ್ಡಿಸಮ್ ಬರುತ್ತೆ, T3, T4 ಲೆವೆಲ್ಲು ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಯಾಕಂದರೆ ಥೈರಾಯ್ಡ್ ಗ್ಲ್ಯಾಂಡ್ದು ಕೆಲಸನೇ T3, T4ನ ರಿಲೀಸ್ ಮಾಡೋದು, ದೇಹಕ್ಕೆ ಮೆಟಾಬಾಲಿಸಮ್ ಚೆನ್ನಾಗಾಗಲಿ, ಗ್ರೋತ್ ಚೆನ್ನಾಗಾಗಲಿ ಅಂತ ಹೇಳಿ. ಯಾವಾಗ ಥೈರಾಯ್ಡು ನಾರ್ಮಲ್ಗಿಂತನೂ ಹೆಚ್ಚಿಗೆ ಕೆಲಸ ಮಾಡುತ್ತೆ, ಹೆಚ್ಚಿಗೆನೇ T3, T4 ರಿಲೀಸ್ ಆಗುತ್ತೆ. ಯಾವೆಲ್ಲ ಕಾರಣಗಳಿಗೆ ಥೈರಾಯ್ಡ್ ಗ್ಲ್ಯಾಂಡು ಹೈಪರ್ ಆ್ಯಕ್ಟಿವ್ ಆಗುತ್ತೆ, ಅದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಮೊದಲಿಗೆ ಯಾವುದಾದ್ರೂ ಅವ್ರಿಗೆ ಪೇಷಂಟ್ಗೆ ಆಟೋ ಇಮ್ಯೂನ್ ಡಿಸೀಸ್ ಇತ್ತು, ರೋಗ ನಿರೋಧಕ ಶಕ್ತಿಯ ವಿರುದ್ಧನೇ ಕೆಲಸ ಮಾಡುವಂಥ ಕೆಲವೊಂದು ಕಾಯಿಲೆಗಳಿರುತ್ತೆ. ಅದು ಮೇ ಬಿ ರ್ಯುಮ್ಯಾಟಾಯ್ಡ್ ಅರ್ಥ್ರೈಟಿಸ್ ಇರ್ಬೋದು, ಬೇರೆ ಯಾವುದೇ ಕಾಯಿಲೆಗಳು ಪೇಷಂಟಿಗೆ ಇರ್ಬೋದು. ದೇಹದಲ್ಲಿ ಆಲ್ರೆಡಿ ಇರುವಂತಹ ಕಾಯಿಲೆಗಳಿಂದ ಕೂಡ ಹೈಪರ್ ಥೈರಾಯ್ಡಿಸಮ್ ಉತ್ಪತ್ತಿಯಾಗುತ್ತೆ. ಹಾಗೆಯೇ ಯಾವುದಾದ್ರು ಇನ್ಫ್ಲಮೇಷನ್ ಅಂದರೆ ಉರಿಯೂತ ಅಂತ ಹೇಳ್ತೀವಿ, ಗಂಟಲಲ್ಲಿ ಕಾಣಿಸ್ಕೊಳ್ಳೋ ಯಾವುದೇ ವೈರಲ್ ಇನ್ಫೆಕ್ಷನ್ಸ್ ಕೂಡ ಥೈರಾಯ್ಡೈಟಿಸ್ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ನ ಉರಿಯೂತವನ್ನು ಮಾಡ್ಬೋದು. ಇದರಿಂದ ಕೂಡ ಏನಾಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಕ್ಟಿವಿಟಿ ಜಾಸ್ತಿಯಾಗಿ T3, T4 ಲೆವೆಲ್ಲು ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಇದಷ್ಟೇ ಅಲ್ಲದೆ ಪ್ರೆಗ್ನೆನ್ಸಿ ಆದ ಕೂಡಲೇ ಕೂಡ, ಡೆಲಿವರಿ ಆದ ಕೂಡಲೇ ಕೂಡ ಕೆಲವೊಂದು ಫಿಮೇಲ್ ಪೇಷಂಟ್ಸಲ್ಲಿ ಹೆಚ್ಚಿಗೆ ಈ ಹೈಪರ್ ಥೈರಾಯ್ಡಿಸಮ್ನ ನಾವು ಕಾಣ್ತೀವಿ. ಇದು ಕೂಡ ಒಂದು ಕಾರಣ. ಹಾಗೆಯೇ ಅಯೋಡಿನ್ ಅಂಶ ಹೆಚ್ಚಿಗೆ ಇರುವಂತಹ ಊಟ ತಿಂಡಿಗಳನ್ನು ಸೇವಿಸೋದ್ರಿಂದ ಕೂಡ ಹೈಪರ್ ಥೈರಾಯ್ಡಿಸಮ್ ನಮಗೆ ಬರ್ಬೋದು. ಹೈಪರ್ ಥೈರಾಯ್ಡಿಸಮ್ನ ಲಕ್ಷಣಗಳು ಏನೇನು, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಿರಬಹುದು?
ಮೊದಲನೇದಾಗಿ ಆ್ಯಂಕ್ಷಿಯಸ್ನೆಸ್ ಶುರುವಾಗುತ್ತೆ ಪೇಷಂಟಿಗೆ, ತುಂಬ ತಳಮಳಕ್ಕೆ ಒಳಗಾಗ್ತಾರೆ. ಹಾಗೆಯೇ ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಮರ್ತು ಹೋಗೋಕ್ಕೆ ಶುರುವಾಗುತ್ತೆ. ಮೆಮೊರಿ ಡಿಸ್ಟರ್ಬೆನ್ಸ್ ಕೂಡ ಆಗುತ್ತೆ. ಇದರಲ್ಲಿ ಆಬ್ಸೆಂಟ್ ಮೈಂಡೆಡ್ನೆಸ್ ಕೂಡ ಕಾಣಿಸುತ್ತೆ ಪೇಷಂಟಲ್ಲಿ. ಸೊ ಹಾಗೆಯೇ ಮೆಟಬಾಲಿಸಮ್ ಆಫ್ ದಿ ಬಾಡಿ ಜಾಸ್ತಿ ಆಗುತ್ತೆ ಅಂತ ಹೇಳಿದರೆ ಮೇ ಬಿ ಪೇಷಂಟಿಗೆ ಹಸಿವು ಜಾಸ್ತಿ ಆಗಬಹುದು. ಹಾಗೆಯೇ ಬೋಬೆಲ್ ಮೂಮೆಂಟ್ ಕೂಡ ಜಾಸ್ತಿ ಆಗುತ್ತೆ, ಪದೇ ಪದೇ ಮೋಷನ್ಗೆ ಹೋಗ್ಬೇಕನ್ಸುತ್ತೆ ಪೇಷಂಟಿಗೆ. ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ, ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗುತ್ತೆ, ಪಾಲ್ಪಿಟೇಷನ್ ಅಂತೀವಿ. ಅವರ ಹಾರ್ಟ್ ಬೀಟ್ ಅವ್ರಿಗೆ ಕೇಳಿಸ್ಲಿಕ್ಕೆ ಶುರುವಾಗುತ್ತೆ, ಅಷ್ಟು ಜೋರಾಗಿ ಹಾರ್ಟ್ ಬೀಟ್ ಶುರುವಾಗುತ್ತೆ. ಹಾಗೆಯೇ ಪೇಷಂಟಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಬಹುದು. ಕೆಲವೊಬ್ಬರು ಪೇಷಂಟಿಗೆ ಗಾಯ್ಟರ್ ಅಂತ ಹೇಳಿದರೆ ಇಲ್ಲಿ ಕುತ್ತಿಗೆಯ ಮುಂಭಾಗ ಊದ್ಕೊಳ್ಳುತ್ತೆ, ಗಾಯ್ಟರ್, ಥೈರಾಯ್ಡ್ ಗ್ಲ್ಯಾಂಡು ಸ್ವೆಲ್ಲಿಂಗ್ ಆಗುತ್ತೆ. ಸೊ ಯಾವಾಗ ಗಾಯ್ಟರ್ ಆಗುತ್ತೆ ಅದ್ರ ಜೊತೆಗೇ ಎಕ್ಸಾಫ್ಥಲ್ಮಸ್ ಅಂತ ಹೇಳಿ ಕರಿತೀವಿ ನಾವು, ಅಂದರೆ ಕಣ್ಣಿನ ಗುಡ್ಡೆ ಹೊರಗಡೆ ಬಂದ ಹಾಗೆ ಕಾಣಿಸ್ತಾ ಇರುತ್ತೆ ಪೇಷಂಟಿಗೆ. ಸೊ ಅದ್ರ ಜೊತೆಗೆ BP, ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ಕೈಕಾಲು, ಅಂಗಾಲು ತುಂಬ ಬೆವರಲಿಕ್ಕೆ ಶುರುವಾಗುತ್ತೆ, ಕೈಕಾಲು ನಿತ್ರಾಣ ಆಗುತ್ತೆ, ಟ್ರೆಮರ್ಸ್, ನಡುಗುವಿಕೆ ಶುರುವಾಗುತ್ತೆ ಪೇಷಂಟಿಗೆ. ಸ್ನಾಯು ಹೊಡೆತ ಅಂತ ಹೇಳಿದರೆ ಫಟೀಗ್ ಅಂತ ಹೇಳಿ ನಾವು ಕರಿತೀವಿ. ಸೊ ಸ್ನಾಯು ಸೆಳೆತ ಕೂಡ ಶುರುವಾಗುತ್ತೆ ಪೇಷಂಟಿಗೆ. ಸೊ ಇದಿಷ್ಟ್ರ ಜೊತೆಗೆ ಹೇರ್ ಲಾಸ್ ಆಗ್ಬೋದು, ವೆಯ್ಟ್ ಲಾಸ್ ಅಥವಾ ಗೈನ್ ಆಗ್ಬೋದು. ಸೊ ಇದಿಷ್ಟ್ರ ಜೊತೆಗೆ ಹೀಟ್ ತಡಿಲಿಕ್ಕಾಗಲ್ಲ ಪೇಷಂಟಿಗೆ, ತುಂಬ ಹೀಟ್ ಇಂಟಾಲರೆನ್ಸ್ ಇರುತ್ತೆ. ಸೊ ಇದಿಷ್ಟು ನಾವು ಹೈಪರ್ ಥೈರಾಯ್ಡಿಸಮಲ್ಲಿ ಅತಿ ಹೆಚ್ಚಿಗೆ ಕಾಣುವಂತಹ ಲಕ್ಷಣಗಳು. ಇದಿಷ್ಟ್ರ ಜೊತೆಗೆ ರೇರ್ ಆಗಿ ಪೇಷಂಟಿಗೆ ತಲೆ ಸುತ್ತು ಕೂಡ ಬರ್ಬೋದು, ವಾಮಿಟಿಂಗ್ ಕೂಡ ಬರ್ಬೋದು, ವಾಮಿಟಿಂಗ್ ಸೆನ್ಸೇಷನ್ ಕೂಡ ಆಗಬಹುದು, ಡೈರಿಯಾ, ಲೂಸ್ ಮೋಷನ್, ಈ ರೀತಿ ಸಿಂಪ್ಟಮ್ಸ್ಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಈ ಎಲ್ಲ ಲಕ್ಷಣಗಳು ನಮಗೆ ಕಂಡು ಬಂದಾಗ ನಾವು ಥೈರಾಯ್ಡ್ ಚೆಕಪ್ನ ಮಾಡಿಸಿದ್ರೆ ಹೈಪರ್ ಥೈರಾಯ್ಡಿಸಮ್ ಇರುವಂತಹ ಅಂಶ ದೃಢಪಡುತ್ತೆ. ಯಾವಾಗ T3 ಆ್ಯಂಡ್ T4 ಲೆವೆಲ್ ಬಾಡಿಯಲ್ಲಿ ಜಾಸ್ತಿ ಆಗುತ್ತೋ ಸೊ ಆವಾಗ ಹೈಪರ್ ಥೈರಾಯ್ಡಿಸಮ್ ಅನ್ನೋದನ್ನ ನಾವು ಕನ್ಫರ್ಮೇಷನ್ ಮಾಡ್ಕೊಳ್ಬೋದು. ಸೊ ಇವಾಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದರೆ ಏನು? ಯಾವಾಗ ಥೈರಾಯ್ಡ್ ಗ್ರಂಥಿಯ ಆ್ಯಕ್ಷನ್ ಕಡಿಮೆ ಆಗುತ್ತೆ ಅಥವಾ ಅದ್ರ ಕೆಲಸ ಕಾರ್ಯಗಳು ಕಡಿಮೆ ಆಗುತ್ತೆ ದೇಹದಲ್ಲಿ, ಸೊ ಆವಾಗ ಹೈಪೋಥೈರಾಯ್ಡಿಸಮ್ ಅನ್ನುವಂಥ ಕಾಯಿಲೆ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಆವಾಗ T3, T4 ಲೆವೆಲ್ಲು ಅದರಿಂದ ಪ್ರೊಡಕ್ಷನ್ ಆಗುವಂತಹ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಯಾವಾಗ ಆ್ಯಕ್ಷನ್ ಕಡಿಮೆ ಆಗುತ್ತೆ ಗ್ಲ್ಯಾಂಡ್ದು, ಡೆಫಿನೆಟ್ಲಿ ಹಾರ್ಮೋನ್ಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಸೊ ಈ T3, T4 ಲೆವೆಲ್ಸು ಯಾವೆಲ್ಲ ಕಾರಣಗಳಿಗೆ ಕಡಿಮೆ ಆಗಿ ಉತ್ಪತ್ತಿ ಆಗುತ್ತೆ ಬಾಡಿಯಲ್ಲಿ, ಯಾವಾಗ ಥೈರಾಯ್ಡು ಕಡಿಮೆ ಕೆಲಸ ಮಾಡಲಿಕ್ಕೆ, ಅಂಡರ್ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಲಿಕ್ಕೆ ಶುರು ಮಾಡುತ್ತೆ ಅಂತ ನಾವು ಕಾರಣಗಳು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ರಿಮೂವ್ಡ್ ಥೈರಾಯ್ಡ್ ಗ್ಲ್ಯಾಂಡ್ ಫ್ರಮ್ ದ ಬಾಡಿ ಅಂತ ಹೇಳಿದರೆ, ಕೆಲವೊಂದು ಕಂಡೀಷನ್ಸಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ನ ಸರ್ಜರಿ ಮಾಡಿ ಹೊರಗಡೆ ತೆಗಿಬೇಕಾಗುತ್ತೆ. ಯಾವಾಗ ಅಂತ ಹೇಳಿದರೆ ಕ್ಯಾನ್ಸರಸ್ ಮತ್ತು ನಾನ್ ಕ್ಯಾನ್ಸರಸ್ ಗ್ರೋತ್ ಇದ್ದಾಗ ಥೈರಾಯ್ಡ್ ಗ್ಲ್ಯಾಂಡ್ನಲ್ಲಿ, ಆವಾಗ ಸರ್ಜರಿ ಮಾಡಿ ಥೈರಾಯ್ಡ್ ಗ್ಲ್ಯಾಂಡ್ನ ಕಂಪ್ಲೀಟಾಗಿ ರಿಮೂವ್ ಮಾಡ್ತಾರೆ ಬಾಡಿಯಿಂದ. ಸೊ ಆವಾಗ ನಮಗೆ ಹೈಪೋಥೈರಾಯ್ಡಿಸಮ್ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ತುಂಬ ಕಡಿಮೆ ಅಯೋಡಿನ್ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ನಾವು ಸೇವಿಸಿದಾಗ ಅಥವಾ ಅಯೋಡಿನ್ ಅಂಶ ದೇಹದಲ್ಲಿ ಕಡಿಮೆ ಆದಾಗ ಕೂಡ ನಮಗೆ ಹೈಪೋಥೈರಾಯ್ಡಿಸಮ್ ಕಾಣಿಸ್ಕೊಳ್ಳುತ್ತೆ. ಸೊ ಇದಿಷ್ಟೇ ಅಲ್ಲದೆ ಬೇರೆ ಯಾವುದೇ ಆಟೋ ಇಮ್ಯೂನ್ ಡಿಸೀಸ್, ಅಂದರೆ ರೋಗ ನಿರೋಧಕ ಶಕ್ತಿಯ ವಿರುದ್ಧನೇ ಕೆಲಸ ಮಾಡುವಂಥ ಕೆಲವೊಂದು ಡಿಸೀಸ್ಗಳಿದೆ. HIV ಇರ್ಬೋದು, HSV ಇರ್ಬೋದು, ಹಾಗೆಯೇ ಹೆಪಟೈಟಿಸ್ ಇರ್ಬೋದು. ಈ ಎಲ್ಲ ಕಾಯಿಲೆಗಳು, ಹಾಗೆಯೇ ರುಮಾಟಾಯ್ಡ್ ಅರ್ಥ್ರೈಟಿಸ್ ಕೂಡ ಒಂದು ಆಟೋ ಇಮ್ಯೂನ್ ಡಿಸಾರ್ಡರೇನೆ. ಸೊ ಈ ಎಲ್ಲ ಕಾಯಿಲೆಗಳಿರುವಂಥ ಪೇಷಂಟಲ್ಲಿ ಹೈಪೋಥೈರಾಯ್ಡಿಸಮ್ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆಯೇ ಪ್ರೆಗ್ನೆನ್ಸಿ ನಂತರ ಕೂಡ, ಹಾಗೆಯೇ ಡೆಲಿವರಿ ನಂತರ ಕೂಡ ಫೀಮೇಲ್ ಪೇಷಂಟ್ಸಲ್ಲಿ ಹೆಚ್ಚಿಗೆ ಈ ಹೈಪೋಥೈರಾಯ್ಡಿಸಮ್ ಕಾಣಿಸ್ಕೊಳ್ಬಹುದು. ಸೊ ಇದಿಷ್ಟ್ರ ಜೊತೆಗೆ ಯಾವಾಗ ನಮ್ಮ ದೇಹ ಅತಿ ಹೆಚ್ಚಿನ ನಿತ್ರಾಣಕ್ಕೊಳಗಾಗುತ್ತೆ, ಸ್ಟ್ರೆಸ್ಸಿಗೊಳಗಾಗುತ್ತೆ, ಹಾಗೆಯೇ ತುಂಬ ಬಾಡಿ ಫ್ಲೂಯಿಡ್ ಲಾಸ್ ಆಗುತ್ತೆ, ಸೊ ಸಡನ್ ಶಾಕ್ ಆಗುತ್ತೆ ಬಾಡಿಗೆ, ಡೆಫಿನೆಟ್ಟಾಗಿ ಈ ಹೈಪೋಥೈರಾಯ್ಡಿಸಮ್ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇದಿಷ್ಟು ಯಾವೆಲ್ಲ ಕಾರಣಗಳಿಗೆ ಕಾಣಿಸ್ಕೊಳ್ಳುತ್ತೆ ಅಂತ ನಾವು ನೋಡಿದ್ವಿ. ಸೊ ಹೈಪೋಥೈರಾಯ್ಡಿಸಮ್ ಪೇಷಂಟಲ್ಲಿ ಏನೆಲ್ಲ ಲಕ್ಷಣಗಳು ನಮಗೆ ಕಾಣೋದಕ್ಕೆ ಸಿಗುತ್ತೆ, ಯಾವೆಲ್ಲ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ನಾವು ನೋಡಬಹುದು ಅಂತ ಹೇಳಿದ್ರೆ, ಇಲ್ಲೂ ಕೂಡ ಪೇಷಂಟ್ ಆ್ಯಂಕ್ಷಿಯಸ್ ಇರ್ತಾರೆ, ತುಂಬ ಟೆನ್ಸ್ಡ್ ಆಗಿರ್ತಾರೆ. ಮೈಂಡ್ ಸಿಮ್ಟಮ್ಸ್ ಎಲ್ಲ ಹೆಚ್ಚು ಕಡಿಮೆ ಸೇಮ್ ಇರುತ್ತೆ, ಆಬ್ಸೆಂಟ್ ಮೈಂಡೆಡ್ನೆಸ್ ಇರುತ್ತೆ, ಮೆಮೊರಿ ಲಾಸ್ ಇರುತ್ತೆ. ಬಟ್ ನಾನು ಆವಾಗಲೇ ಹೇಳಿದ್ದು ಹೈಪರ್ ಥೈರಾಯ್ಡಿಸಮಲ್ಲಿ ಮೆಟಾಬಾಲಿಸಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಹಾಗೆಯೇ ಹೈಪೋಥೈರಾಯ್ಡಿಸಮಲ್ಲಿ ಮೆಟಾಬಾಲಿಸಮ್ ಕಡಿಮೆ ಆಗುತ್ತೆ, ಅಂದರೆ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ, BP ಕಡಿಮೆ ಆಗುತ್ತೆ ಪೇಷಂಟಿಗೆ, ವೆಯ್ಟ್ ಜಾಸ್ತಿ ಅಥವಾ ಕಡಿಮೆ ಯಾವುದು ಕೂಡ ಆಗ್ಬೋದು, ಸ್ಪೆಸಿಫಿಕ್ಕಾಗಿ ಹೇಳಲಿಕ್ಕಾಗಲ್ಲ. ಬಟ್ ವೆಯ್ಟ್ ಗೇನ್ ಆಗೋದೇ ಜಾಸ್ತಿ, ಯಾಕಂದರೆ ಯಾವಾಗ ಚಯಾಪಚಯ ಕ್ರಿಯೆಗಳು ದೇಹದಲ್ಲಿ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆ ಕಡಿಮೆ ಆಗುತ್ತೆ, ತೂಕ ಹೆಚ್ಚಾಗುತ್ತೆ
ಪೇಷಂಟಿಗೆ. ಹಾಗೆಯೇ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಬಹುದು, ಮಲಬದ್ಧತೆ ಕಾಣಿಸ್ಕೊಳ್ಳುತ್ತೆ ಪೇಷಂಟಿಗೆ, ಯಾಕಂದರೆ ಡೈಜೆಷನ್ನೇ ಕಡಿಮೆ ಆಗ್ತಾ ಇದೆ ಹಾಗಾಗಿ. ಹಾಗೆಯೇ ಸ್ವೆಟ್ಟಿಂಗು ತುಂಬ ಕಡಿಮೆ ಆಗುತ್ತೆ ಪೇಷಂಟಿಗೆ, ಸ್ವೆಟ್ಟಿಂಗ್ ಆಗೋದೇ ಕಡಿಮೆ ಹೋಗುತ್ತೆ. ಹಾಗಾಗಿ ಏನು ಬೆವರೋದು ಕಡಿಮೆ ಆದಾಗ ಆಟೋಮ್ಯಾಟಿಕ್ಕಾಗಿ ಫ್ಯಾಟ್ ಟಿಶ್ಯೂ ಬರ್ನ್ ಆಗಲ್ಲ, ಸೊ ಅಡಿಪೋಸ್ ಟಿಶ್ಯೂ ಜಾಸ್ತಿ ಆಗುತ್ತೆ, ಫ್ಯಾಟ್ ಟಿಶ್ಯೂ, ಸೊ ತೂಕ ಜಾಸ್ತಿ ಆಗೋದು ಕಾಣಿಸುತ್ತೆ. ಹಾಗೆಯೇ ಈ ಪೇಷಂಟ್ಗಳಲ್ಲಿ ಹೆಚ್ಚಿಗೆ ನಾವು ಕಾಣೋದು ಇನ್ನೊಂದು ಅಂಶ ಏನಂತ ಹೇಳಿದರೆ, ಊಟ ಬೇಡ ಅಂತ ಹೇಳಿ ಪೇಷಂಟಿಗೆ ಅನಿಸ್ತಾ ಇರುತ್ತೆ, ಹಸಿವು ಹೆಚ್ಚಿಗೆ ಇರೋದಿಲ್ಲ ಈ ಪೇಷಂಟಲ್ಲಿ. ಹಾಗೆಯೇ ಪೇಷಂಟಿಗೆ ತುಂಬ ನಿದ್ರೆ ಜಾಸ್ತಿ ಆಗುತ್ತೆ, ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್. ಸೊ ಇದೊಂದು ಪಾಯಿಂಟು ಹೈಪರ್ ಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ನಿದ್ರೆ ತುಂಬ ಕಡಿಮೆ ಬರುತ್ತೆ ಪೇಷಂಟಿಗೆ, ಆ್ಯಕ್ಟಿವಿಟೀಸ್ ಆಫ್ ದಿ ಬಾಡಿ ಜಾಸ್ತಿ ಇರುತ್ತೆ. ಹೈಪೋಥೈರಾಯ್ಡಿಸಮಲ್ಲಿ ಪೇಷಂಟಿಗೆ ನಿದ್ರೆ ಹೆಚ್ಚಿಗೆ ಬರುತ್ತೆ, ಆ್ಯಕ್ಟಿವಿಟೀಸ್ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ನಾವು ಆಪೋಸಿಟ್ ಆಗಿ ಕಾಣ್ತೀವಿ. ಹಾಗೆಯೇ ಹೈಪರ್ ಥೈರಾಯ್ಡಿಸಮ್ ಪೇಷಂಟಲ್ಲಿ ಹೀಟ್ ಇಂಟಾಲರೆನ್ಸ್ ಇದ್ದರೆ, ಇಲ್ಲಿ ಪೇಷಂಟಿಗೆ ಕೋಲ್ಡ್ ಇಂಟಾಲರೆನ್ಸ್ ಇರುತ್ತೆ, ಅಂದರೆ ಈಸಿಯಾಗಿ ಅವ್ರಿಗೆ ಶೀತ, ನೆಗಡಿ, ಕೆಮ್ಮು, ಜ್ವರ ಬರೋಕ್ಕೆ ಶುರುವಾಗುತ್ತೆ. ಸೊ ಇದಿಷ್ಟು ಹೈಪೋಥೈರಾಯ್ಡಿಸಮ್ ಅನ್ನೋ ಕಾಯಿಲೆಯಲ್ಲಿ ಕಾಣಿಸ್ಕೊಳ್ಳುವಂಥ ಮುಖ್ಯವಾದ ಲಕ್ಷಣಗಳು. ಇವಾಗ ನಾವು ಥೈರಾಯ್ಡ್ ಬಂದಾಗ ಯಾವ ರೀತಿಯ ಆಹಾರ ಕ್ರಮನ ಅನುಸರಿಸಬೇಕು, ಡಯಟ್ ಹೇಗಿರಬೇಕು ಅಂತ ಅತಿ ಹೆಚ್ಚು ಜನರಿಗೆ ಪ್ರಶ್ನೆ ಇದೆ. ಹೈಪೋಥೈರಾಯ್ಡಿಸಮೇ ಇರಲಿ ಅಥವಾ ಹೈಪರ್ ಥೈರಾಯ್ಡಿಸಮೇ ಇರಲಿ, ಕೆಲವೊಂದು ಫುಡ್ಡು ರೆಸ್ಟ್ರಿಕ್ಟೆಡ್ ಆಗಿ ತೊಗೊಳ್ಬೇಕಾಗುತ್ತೆ ಅಥವಾ ಕಂಪ್ಲೀಟಾಗಿ ಬಿಟ್ಬಿಡಬೇಕಾಗುತ್ತೆ. ಸೊ ಅಂಥ ಕೆಲವೊಂದು ಫುಡ್ನ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೆಯೇ ತೊಗೊಳ್ಬೇಕಾದಂಥ ಆಹಾರ ಪದಾರ್ಥಗಳನ್ನು ಕೂಡ ನಾನು ಹೇಳ್ತೀನಿ. ಸೊ ಒಂದೊಂದೇ ನೋಟ್ ಮಾಡ್ಕೊಳ್ತಾ ಹೋಗಿ. ಸೊ ಮೊದಲನೇದಾಗಿ ಈ ಕೋಸು, ಹಾಗೆಯೇ ಬ್ರೊಕೊಲಿ ಅಂತ ಯೂಸ್ ಮಾಡ್ತೀವಿ, ಕಾಲಿಫ್ಲವರ್ ಇರ್ಬೋದು, ಹೂಕೋಸು, ಎಲೆಕೋಸು, ಗೆಡ್ಡೆಕೋಸು. ಸೊ ಹೆಚ್ಚಿಗೆ ಇಂಥ ಅಂಶಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ, ಕಂಪ್ಲೀಟಾಗಿ ಸ್ಟಾಪ್ ಮಾಡಿದರೂ ಕೂಡ ಒಳ್ಳೆಯದು. ಸೊ ಇದಿಷ್ಟು ಏನು ಮಾಡುತ್ತೆ, ಬಾಡಿಗೆ T3 T4 ಲೆವೆಲು ಜಾಸ್ತಿ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಬೇಡ ಈ ಎಲ್ಲ ಆಹಾರ ಪದಾರ್ಥಗಳನ್ನ ತಗೊಳ್ಳೋದು ಆದಷ್ಟು ನಿಲ್ಲಿಸಬೇಕಾಗತ್ತೆ. ಹಾಗೆಯೇ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ನಾವು ಕರಿತೀವಿ, ಪೆಪ್ಸಿ, ಕೋಕೋ-ಕೋಲಾ, 7 ಅಪ್, ಸ್ಪ್ರೈಟ್, ಈ ಎಲ್ಲ ಒಂದು ಪಾನೀಯಗಳನ್ನ ಆದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು, ಇಲ್ಲ ನಿಲ್ಲಿಸ್ಬಿಟ್ರೆ ತುಂಬ ಒಳ್ಳೆಯದು. ಸೊ ಇದಿಷ್ಟರಿಂದನೂ ಕೂಡ ನಮಗೆ T3 T4 ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಹಾಗೆಯೇ ಎಣ್ಣೆಯಲ್ಲಿ ಕರಿದಂಥ ಪದಾರ್ಥ, ಸೀಸನ್ಡ್ ಫುಡ್ಸ್, ಹಾಗೆಯೇ ಫ್ರೈಡ್ ಫುಡ್ಸ್ ಯಾವುದೇ ಇರಬಹುದು, ಆದಷ್ಟು ಈ ಬ್ರೆಡ್, ಬನ್, ಬರ್ಗರ್, ಪಿಜ್ಜಾ, ಹಾಗೆಯೇ ಫ್ರೆಂಚ್ ಫ್ರೈಸ್ ಯಾವುದೆಲ್ಲ ನೀವು ತೊಗೊಳ್ತೀರಾ ಆದಷ್ಟು ಕಂಟ್ರೋಲ್ ಮಾಡಿದರೆ ಒಳ್ಳೆಯದು. ಹಾಗೆಯೇ ಹೆಲ್ದಿಯಾಗಿರೋ ಫುಡ್ಗಳಲ್ಲಿ ಯಾವುದನ್ನ ನೀವು ನಿಲ್ಲಿಸಬೇಕಾಗುತ್ತೆ ಅಂತ ಹೇಳೋದಾದರೆ, ಮೊಳಕೆ ಕಾಳುಗಳು ಅಷ್ಟು ಒಳ್ಳೆಯದಲ್ಲ ಥೈರಾಯ್ಡ್ ಪ್ರಾಬ್ಲಮ್ಗಳಿರುವಂಥ ಪೇಷಂಟಿಗೆ. ಸೊ ಅದನ್ನು ಕೂಡ ಅವಾಯ್ಡ್ ಮಾಡಿದರೆ ಆದಷ್ಟು ಒಳ್ಳೆಯದು. ಸೊ ಇದಿಷ್ಟು ಅವಾಯ್ಡ್ ಮಾಡಬೇಕಾದಂಥ ಫುಡ್ಗಳು. ಈಗ ತೊಗೊಳ್ಬೇಕಾಗಿರೋ ಅಂಥ ಫುಡ್ಗಳು ನಾನು ಹೇಳೋದಾದರೆ, ಎಲ್ಲ ಹಸಿ ತರಕಾರಿಗಳು ಎಕ್ಸೆಪ್ಟ್ ನಾನು ಮೆನ್ಷನ್ ಮಾಡಿದ್ದು ಬಿಟ್ಟರೆ ಇನ್ನೆಲ್ಲ ಹಸಿ ತರಕಾರಿಗಳನ್ನ ನೀವು ಯೂಸ್ ಮಾಡ್ಬೋದು. ಹಾಗೆಯೇ ರೈಸು ಒಳ್ಳೆಯದು, ತೊಗೊಳ್ಬೋದು, ಯೂಸ್ ಮಾಡ್ಬೋದು. ಮುದ್ದೆ, ಪ್ರೋಟೀನ್ ಹೆಚ್ಚಿರುವಂಥ ಆಹಾರ ಪದಾರ್ಥಗಳು, ಮುದ್ದೆ, ಚಪಾತಿ, ಹಾಗೆಯೇ ಕಾಳುಗಳು, ಇದೆಲ್ಲದನ್ನು ಯೂಸ್ ಮಾಡ್ಬೋದು. ಬಟ್ ಕಾಳು ಮೊಳಕೆ ಬರಬಾರ್ದು. ಸೊ ಆ ರೀತಿ ಯೂಸ್ ಮಾಡ್ಬೋದು. ಹೆಚ್ಚಾಗಿ ನೀರನ್ನು ಸೇವನೆ ಮಾಡಿದರೆ ಒಳ್ಳೆಯದು. ಒಂದು 2 ರಿಂದ 3 ಲೀಟರಷ್ಟು ನೀರನ್ನ ನೀವು ಸೇವನೆ ಮಾಡಿ. ಹಾಗೆಯೇ ಹಣ್ಣುಗಳು, ತರಕಾರಿಗಳು, ಹೆಚ್ಚಿಗೆ ಸೊಪ್ಪುಗಳು, ಸೊ ಎಲ್ಲದನ್ನು ಉಪಯೋಗಿಸಿದ್ರೆ ತೊಂದರೆ ಇಲ್ಲ, ಯೂಸ್ ಮಾಡಬಹುದು ಇದಿಷ್ಟನ್ನು. ಸೊ ಅದರದ್ದು ನಾನೊಂದು ಚಾರ್ಟ್ನ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಸೊ ನಾವು ಟ್ರೀಟ್ಮೆಂಟ್ ಪಾರ್ಟ್ ನೋಡೋದಾದರೆ, ಕೆಲವೊಬ್ಬರಿಗೆ ಏನಾಗುತ್ತೆ, ಥೈರಾಯ್ಡ್ ರೆಕಗ್ನೈಸ್ ಆದ ಕೂಡಲೇ ಈ T3 T4 TSH ಹಾರ್ಮೋನ್ಗಳನ್ನ ಕೊಡ್ತಾ ಹೋಗ್ತಾರೆ. ಬಟ್ ಅದು ಲೈಫ್ ಲಾಂಗ್ ತೊಗೊಳ್ಳೋದು ಸೇಫ್ ಅಲ್ಲ, ಅಕಾರ್ಡಿಂಗ್ ಟು ದ ಮೆಡಿಕಲ್ ಸಜೆಷನ್. ಹಾಗೆಯೇ ನ್ಯಾಚುರಲ್ ಆಗಿ ಹಲವಾರು ಮೆಥಡ್ಗಳಿದೆ, ಯೋಗ ಇದೆ, ಹಾಗೆಯೇ ಎಕ್ಸರ್ಸೈಸ್ ಮಾಡಿ ನ್ಯಾಚುರಲ್ ಆಗಿ T3 T4 ಬರೋ ರೀತಿ ನಾವು ಮಾಡ್ಬೋದು. ಹಾಗೆಯೇ ಹೋಮಿಯೋಪತಿಕಲಿ ಹಾಗೂ ಆಯುರ್ವೇದಿಕಲಿ ನಾವು ಅದನ್ನು ಟ್ರೀಟ್ ಮಾಡ್ಬೋದು. ಸೊ ನಾನು ಹೋಮಿಯೋಪತಿಕಲಿ ಟ್ರೀಟ್ ಮಾಡಿದ್ದಂಥ ಒಂದು ಕೇಸ್ ಇದೆ. ಸೊ ಆ ಪೇಷಂಟ್ದು ರಿವ್ಯೂ ಕೂಡ ಇದೆ, ಜಸ್ಟ್ ಐ ವಿಲ್ ಪ್ಲೇ ದಟ್ ವಿಡಿಯೋ. ಸೊ ಹೋಮಿಯೋಪತಿಕಲಿ ನಾವು ನ್ಯಾಚುರಲ್ ಆಗಿ ಪರ್ಮನೆಂಟಾಗಿ ಸಲ್ಯೂಷನ್ ಕೊಡ್ಬೋದು ಥೈರಾಯ್ಡ್ ಪ್ರಾಬ್ಲಮ್ಸ್ಗಳಿಗೆ, ಟ್ಯಾಕಲ್ ಮಾಡ್ಬೋದು. ಒಳ್ಳೊಳ್ಳೆ ಮೆಡಿಸಿನ್ಸ್ಗಳಿದೆ ಹೋಮಿಯೋಪತಿಯಲ್ಲಿ. ಸೊ ನಾವು ಕೊಡ್ತಾ ಹೋದರೆ ಡೆಫಿನೆಟ್ಲಿ ಫ್ಯೂ ಮಂತ್ಸ್ ಇಟ್ ನೀಡ್ಸ್, ಬಿಕಾಸ್ ಯಾಕಂದರೆ ಥೈರಾಯ್ಡ್ ಕಾಯಿಲೆಗಳು ಕ್ರಾನಿಕಲ್ ಆಗಿರುತ್ತೆ ಯಾವಾಗಲೂ. ಅಂದರೆ
ದೀರ್ಘಕಾಲದ ಕಾಯಿಲೆ ಆಗಿರುತ್ತೆ. 6 ತಿಂಗಳು, 1 ವರ್ಷ, 5 ವರ್ಷ, 10 ವರ್ಷ, ಹೀಗೆ ತುಂಬ ವರ್ಷಗಳಿಂದ ಪೇಷಂಟು ಮೆಡಿಸಿನ್ಸ್, ಆರ್ಟಿಫಿಷಿಯಲ್ ಹಾರ್ಮೋನ್ಸ್ನ ಇಂಟೇಕ್ ಮಾಡ್ತಾ ಇರ್ತಾರೆ. ಸೊ ಅಂಥವರಿಗೆ ಕಂಪ್ಲೀಟ್ ಸಲ್ಯೂಷನ್ ಬೇಕು ಅಂದರೆ ಯು ಕ್ಯಾನ್ ಚೂಸ್ ಹೋಮಿಯೋಪತಿ. ಸೊ ಅದರಲ್ಲಿ ಒಳ್ಳೆ ರಿಸಲ್ಟ್ಸ್ ಕೂಡ ನಿಮಗೆ ಸಿಗುತ್ತೆ. ಆ ರೀತಿ ರಿಸಲ್ಟ್ ಸಿಕ್ಕಿರುವಂಥ ಒಂದು ಪೇಷಂಟ್ದು ನಾನು ರಿವ್ಯೂ ಇವಾಗ ಪ್ಲೇ ಮಾಡ್ತೀನಿ, ರಿಪೋರ್ಟ್ಸ್ ಕೂಡ ಪ್ಲೇ ಮಾಡ್ತೀನಿ. ಜಸ್ಟ್ ಸಿ ದ್ಯಾಟ್. ನನ್ನ ಹೆಸರು ವೆಂಕಟೇಶ್ವರ ಅಂತ. ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಮತ್ತು ಡಸ್ಟ್ ಅಲರ್ಜಿ ಇತ್ತು. ಅದಕ್ಕೆ ಡಾಕ್ಟರ್ ಗೌತಮ್ ಹತ್ರ ಬಂದಿದ್ದೀನಿ. ಮತ್ತು ಅದಕ್ಕೆ 5 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಅದನ್ನ 2 ಮಂತ್ಸ್ ಕೋರ್ಸ್ ಕಂಪ್ಲೀಟ್ ಆಗಿದ ಮೇಲೆ ನನಗೆ ಸದಾ ನಾರ್ಮಲ್ ಬಂತು. ಮೈ ಕಡಿತ ಇತ್ತು ಮತ್ತು ಕಾಲು ಊದ್ಕೊಂಡಿದ್ದು, ಕೆಮ್ಮಿತ್ತು. ಸಾಧಾರಣ 70% ನನಗೆ ಸೆಟ್ ಆಗಿದೆ ಅಂತ ಕಾಣ್ತಾ ಇದೆ. ಪೇಷಂಟ್ ಥೈರಾಯ್ಡ್ ಲೆವೆಲ್ಲು 7 ಪಾಯಿಂಟ್ ಸಮಥಿಂಗ್ ಇದೆ. ಫಸ್ಟ್ ಟೈಮ್ ಬರುವಾಗ ತೊಗೊಂಡು ಬಂದಿದ್ದಂತಹ ರಿಪೋರ್ಟ್ ಇದು. ಅಲರ್ಜಿ ಲೆವೆಲ್ ತುಂಬ ಸಿವಿಯರ್ ಇತ್ತು ಪೇಷಂಟಿಗೆ, 980 ಇತ್ತು AEC, ಆ ರಿಪೋರ್ಟ್ ಇದು. ಸೊ ಇದು ಪೇಷಂಟ್ ಹುಷಾರಾದಮೇಲೆ ಥೈರಾಯ್ಡ್ ಲೆವೆಲ್ಸ್ ಹಾಗೂ ಅಲರ್ಜಿ ಲೆವೆಲ್ಸ್ ನಾರ್ಮಲ್ ಆದಮೇಲೆ ಬಂದಂತಹ ರಿಪೋರ್ಟ್. ಸೊ ಇದಿಷ್ಟು ನಾನು ನಿಮಗೆ ಥೈರಾಯ್ಡ್, ಹೈಪೋ ಹಾಗೂ ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ಕೊಟ್ಟಂತಹ ಮಾಹಿತಿ ಹಾಗೂ ಡಯಟ್ ಹಾಗೂ ಟ್ರೀಟ್ಮೆಂಟ್ ಸಜೆಷನ್ಸ್. ಸೊ ದಯವಿಟ್ಟು ಹೆಚ್ಚಿಗೆ ಪ್ರಾಬ್ಲಮ್ಸ್ಗಳಿದೆ ಅಂತ ಹೇಳಿದರೆ ರೆಫರ್ ಮಾಡಿ ಹಾಗೂ ಅವಶ್ಯಕತೆ ಇರೋರಿಗೆ ತಲುಪಿಸಿ ಈ ವಿಡಿಯೋಸ್ನ. ಹಾಗೆಯೇ ಬೇರೆ ಯಾವುದೇ ಕಾಯಿಲೆಗಳಿಗಿದ್ರು ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ ಯಾವುದೆಲ್ಲ ಕಾಯಿಲೆಗೆ ನಾವು ಟ್ರೀಟ್ ಮಾಡ್ತೀವಿ ಅಂತ ಹೇಳಿ. ಇದ್ದರೂ ಕೂಡ ನೀವು ಸಜೆಷನ್ ತೊಗೊಳ್ಬಹುದು. ಸೊ ಫೋನ್ ನಂಬರ್ ಕೂಡ ನಾನು ಹಾಕಿರ್ತೀನಿ. ಜಸ್ಟ್ ಚಾನಲ್ನ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ ವಿಡಿಯೋನ ಇಲ್ಲಿ ತನಕ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.